ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಭದ್ರತಾ ಯೋಜನಾ ವಿಮಾ ಪರಿಹಾರ ವಿತರಣೆ. ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಗಂಗಾವತಿ ಭಾರತೀಯ ಸ್ಟೇಟ್ ಬ್ಯಾಂಕ್ನ 3 ಜನ ಗ್ರಾಹಕರಿಗೆ ಮರಣಾಂತರ ಅವರ ವಾರಸುದಾರರಿಗೆ ಇದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಶ್ರೀ ನಳಿನ್ ಅಥುಲ್ ರವರು ಮತ್ತು ಕೊಪ್ಪಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ರಾಹುಲ್ ರತ್ನಂ ಪಾಂಡಿಯವರು 3 ಜನ ವಾರಸುದಾರರಾದ ಶ್ರೀಮತಿ ಅನ್ನಪೂರ್ಣ ಪೂಜಾರ್, ಶ್ರೀ ಶ್ರೀನಿವಾಸ್ ಪತ್ತಾರ್ ಮತ್ತು ವಿಜಯ್ ಕುಮಾರ್ ಅವರಿಗೆ ತಲಾ 2 ಲಕ್ಷ ರೂಪಾಯಿ ಮೊತ್ತದ ಪರಿಹಾರದ ಚೆಕ್ ವಿತರಿಸಿದರು. 18 ರಿಂದ 50 ವರ್ಷ ಮತ್ತು 18 ರಿಂದ 70 ವರ್ಷದವರು ಬ್ಯಾಂಕ್ ಖಾತೆ ಹೊಂದಿ ಅತಿ ಕಡಿಮೆ ವಿಮಾ ಪ್ರೀಮಿಯಂ ತುಂಬಿದರೆ ಮರಣದ ನಂತರ ವಾರಸುದಾರರಿಗೆ 2 ಲಕ್ಷ ವಿಮಾ ಪರಿಹಾರ ಪಡೆಯಬಹುದು. ಇದರ ಸದುಪಯೋಗ ಮಾಡಿಕೊಳ್ಳಲು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವ್ಯವಸ್ಥಾಪಕರಾದ ಕೆ ವೀರೇಂದ್ರ ಕುಮಾರ್ ಮತ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ ಆರ್ಥಿಕ ಸಾಕ್ಷರತಾ ಸಲಹೆಗಾರರಾದ ಟಿ ಆಂಜನೇಯ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಮೂವರಿದ್ದಾರೆ. ಮೊದಲನೇದಾಗಿ ಶ್ರೀಮತಿ ಅನ್ನಪೂರ್ಣ ಎಚ್ ಪೂಜಾರ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ದಯಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಅವರಿಗೆ ಈ ಒಂದು ಹಣ ಮುಖಾಂತರ ವಿತರಿಸಬೇಕಂತ ಹೇಳ್ಬಿಟ್ಟು ಕೋರ್ತಾ ಇದ್ದೀನಿ. ಶ್ರೀಮತಿ ಅನ್ನಪೂರ್ಣ ಎಚ್ ಪೂಜಾರ್ ಅವರು ಹಾಗೂ ಶ್ರೀ ವಿಜಯ್ ಕುಮಾರ್ ಅವರು ಹಾಗೂ ಶ್ರೀ ಶ್ರೀನಿವಾಸ್ ಪತ್ತಾರ್ ಅವರು ಬೇಗನೆ ಜನಸ್ಪಂದನ ಕಾರ್ಯಕ್ರಮವನ್ನ ವೆಂಕಟಗಿರಿಯಲ್ಲಿ ಆಯೋಜಿಸಿರುವಂತಹ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ಸನ್ಮಾನವನ್ನ ನೆರವೇರಿಸಲಿದ್ದಾರೆ. ಗೌರವವನ್ನ ಅರ್ಪಿಸಬೇಕಂತ ಕೇಳ್ಕೊಳ್ತೇವೆ. ಎಲ್ಲರ ಪರವಾಗಿ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮಸ್ಥರ ವತಿಯಿಂದ ಹಾಗೂ ಪಂಚಾಯತ್ ವತಿಯಿಂದ ಇದೀಗ ಜನರವರು ಕ್ಯಾಪ್ಟನ್ ಮಹೇಶ್ ಅವರು ಮಾಂಗಿ ಸಾಹೇಬ್ರವರು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ಮಾನ್ಯರಿಗೆ ವಿನಂತಿಸ್ಕೊಳ್ತಾ ಇದ್ದೀವಿ. ದಲಿತ ಸಂಘರ್ಷ ಸಮಿತಿಯವರು ಆಗಮಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮನವಿಯನ್ನ ಬಗ್ಗೆ ರಾಘವೇಂದ್ರ ಬಿ ಗ್ರಾಮ ಪಂಚಾಯತ್ ಸದಸ್ಯರು ವೆಂಕಟಗಿರಿ.